ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ನಮ್ಮ ದೇವರ ವಾಕ್ಯ ಕೇಳುವುದಕ್ಕಾಗಿ ಬೆಳಗ್ಗೆ 7 ಗಂಟೆ ಆಯಿತು. ಈಗಾಗಲೇ ನೀವು ನಿಮ್ಮ ಕಾಲಕೃತ್ಯಗಳೆಲ್ಲ ಮುಗಿಸಿಕೊಂಡು ವಾಕ್ಯ ಧ್ಯಾನಿಸಿದ್ದೀರಿ ಎಂದು ಪ್ರಾರ್ಥಿಸಿಕೊಂಡು ಮತ್ತೊಂದು ಸಾರಿ ವಾಕ್ಯ ಕೇಳಲು ಸಿದ್ಧರಾಗಿದ್ದೀರಿ ಎಂದು ನಂಬುತ್ತೇನೆ. ಒಂದು ವೇಳೆ ನೀವು ಇನ್ನೂ ಹಾಸಿಗೆ ಮೇಲೆ ಇರೋದಾದರೆ ಎದ್ದೇಳಿರಿ, ಬನ್ನಿರಿ. ಈಗಲಾದರೂ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ನಿಮ್ಮೊಂದಿಗೆ ನಮ್ಮ ದಿನವನ್ನು ಪ್ರಾರಂಭಿಸುವುದಕ್ಕಾಗಿ, ಈ ಸೋಷಿಯಲ್ ಮೀಡಿಯಾದ ಮೂಲಕ ಅನುದಿನದ ಧ್ಯಾನವನ್ನು ನಿಮ್ಮ ಮಕ್ಕಳಿಗೆ ತಲುಪಿಸುವುದಕ್ಕಾಗಿಯೂ ನೀವು ಕೊಟ್ಟ ಅವಕಾಶಕ್ಕಾಗಿ ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ನಮ್ಮನ್ನು ಪ್ರತಿದಿನ ಬಲಪಡಿಸುತ್ತಾ, ಆಧರಿಸುತ್ತಾ, ಮಾರ್ಗದರ್ಶಿಸುತ್ತಾ, ಕೇಡಿನಿಂದ ತಪ್ಪಿಸುತ್ತಾ ಕೃಪೆ ತೋರುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಕಳೆದ ರಾತ್ರಿ ಒಳ್ಳೆ ನಿದ್ರೆ ಮಾಡಿದ್ದೀರಾ? ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ದೇವರ ಮೇಲೆಯೇ ಧ್ಯಾಸ, ದೇವರ ಮೇಲೆಯೇ ಆಸೆ, ದೇವರ ಕಾರ್ಯಗಳಲ್ಲಿಯೇ ಆಸಕ್ತಿ, ದೇವರ ಆಲೋಚನೆಗಳನ್ನು ನಾವು ಅರಿತುಕೊಂಡವರಾಗಿರುವಾಗ ಧೈರ್ಯವಾಗಿರಬಲ್ಲೆವು, ನೆಮ್ಮದಿಯುಳ್ಳವರಾಗಿರಬಲ್ಲೆವು, ಆನಂದದಿಂದಿರಬಲ್ಲೆವು. ಉದಯ ಕಾಲದಲ್ಲಿ ಎದ್ದ ತಕ್ಷಣವೇ ನಿಮ್ಮ ಆಲೋಚನೆಗಳೇನಾಗಿವೆ? ನಿಮ್ಮ ಆಲೋಚನೆಯ ಮೇರೆಗೆ ನಿಮ್ಮ ಜೀವಿತವಿರುತ್ತೆ. ಏನನ್ನು ಆಲೋಚಿಸುತ್ತೇವೋ ಅದು ನಮ್ಮ ಪ್ರವರ್ತನೆಯಾಗಿ ಬಿಡುತ್ತೆ. ನಮ್ಮ ಆಲೋಚನೆಗಳು ಮಾತುಗಳಾಗಿ ರೂಪ ಪಡೆದುಕೊಳ್ತವೆ. ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ. ಒಬ್ಬ ಯೋಗ್ಯನನ್ನಾಗಲಿ ಒಬ್ಬ ಅಯೋಗ್ಯನನ್ನಾಗಲಿ, ಒಬ್ಬ ಆನಂದಕರವಾದ ವಿಶ್ವಾಸಿಯಾಗಲಿ ಒಬ್ಬ ಕುಗ್ಗಿ ಹೋಗಿರುವಂತಹ ಸ್ಥಿತಿಯಲ್ಲಿರುವ ವಿಶ್ವಾಸಿಯಾಗಲಿ, ನಾವು ಆಲೋಚಿಸುವ ಆಲೋಚನೆಗಳೆಲ್ಲವೂ ನಮ್ಮ ಜೀವಿತದ ಮೇಲೆಲ್ಲ ಪ್ರಭಾವ ಬೀರುತ್ತವೆ. ನಾವು ದೇವರ ಆಲೋಚನೆಗಳಿಂದ ತುಂಬಿಕೊಂಡಿರಬೇಕಾದ್ರೆ ಆತನ ಆಲೋಚನೆಗಳಿಂದ ತುಂಬಲ್ಪಟ್ಟಿರುವ ಆತನ ಗ್ರಂಥ ಓದಬೇಕು. ಯಾಕೆಂದರೆ ದೇವರ ಆಲೋಚನೆಗಳಿಗೂ ನಮ್ಮ ಆಲೋಚನೆಗಳಿಗೂ ಬಹಳ ವ್ಯತ್ಯಾಸವಿದೆ. ಭೂಮಿಯಿಂದ ಆಕಾಶ ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾಗಿ ನಮ್ಮ ವಿಷಯದಲ್ಲಿ ದೇವರು ಯೋಚನೆಗಳನ್ನು ಹಾಕಿಕೊಂಡಿದ್ದಾರೆ. ಹಿತಕರವಾದ ಯೋಚನೆಗಳು, ಉನ್ನತವಾದ ಯೋಚನೆಗಳು. ನಾವಾದರೂ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸುತ್ತಲೂ ನೋಡಿಕೊಂಡು ನಾವು ನಮ್ಮ ಸ್ವಂತ ಕಣ್ಣಾರಿ ಎಷ್ಟು ದೂರ ನೋಡ್ಲಿಕ್ಕಾಗತ್ತೆ ಹೇಳಿ? ಕನಿಷ್ಠ ನೀವು ಮನೆಯಿಂದ ಹೊರಗೆ ಏನಾದರೂ ಒಂದು ವೇಳೆ ಹೋಗುವುದಾದರೆ ನಿಮ್ಮ ದೃಷ್ಟಿ ಸ್ವಲ್ಪ ದೂರದೃಷ್ಟಿ ಇರಬಹುದೇನೋ. ಆದರೆ ಮನೆಯಲ್ಲಿರುವಾಗ ಆ 4 ಗೋಡೆಗಳ ಮಧ್ಯದಲ್ಲಿ ನಿಮ್ಮ ದೃಷ್ಟಿ ಎಷ್ಟು ಪರಿಮಿತವಾಗಿರುತ್ತೆ ನೋಡಿ. ನಾವು ಯಾವಾಗ ನೋಡಿದ್ರೂ ನಮ್ಮ ಸಿಚುವೇಶನ್, ನಮ್ಮ ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ಮಾತ್ರ ನೋಡಬಲ್ಲೆವು. ಅಲ್ಲಿರುವ ಅವಶ್ಯಕತೆಗಳು ತೀರಿದ್ರೆ ಸಾಕು ಅಂದ್ಕೊಳ್ತಿದ್ದೇವೆ. ಆದರೆ ದೇವರ ಪ್ರಣಾಳಿಕೆಗಳು ಎಷ್ಟು ದೊಡ್ಡವುಗಳಾಗಿವೆ ಎಂದು ಅರಿತುಕೊಳ್ಳುತ್ತಾ ಇಲ್ಲ. ಅದಕ್ಕೆ ನಾವು ದೇವರ ಕಾರ್ಯಗಳನ್ನು, ದೇವರ ಆಲೋಚನೆಗಳನ್ನು ಅರಿತುಕೊಳ್ಳುವ ಹಾಗೆ ಧ್ಯಾನಿಸಬೇಕು. ಒಮ್ಮೆ ನೋಡಿಬೇಕಾದರೆ ಫಿಲಿಪ್ಪನು ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ ಹೇಳುತ್ತೆ, ಕಡೆ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯವೋ, ಯಾವುದು ಮಾನ್ಯವೋ, ನ್ಯಾಯವೋ, ಯಾವುದು ಶುದ್ಧವೋ, ಪ್ರೀತಿಕರವೋ, ಮನೋಹರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವಾಗಿದೆಯೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಯಾವುದರ ಮೇಲೆ ನಾವು ಧ್ಯಾನ ಇಡಬೇಕಂತೆ? ಯಾವುದೆಲ್ಲ ಸತ್ಯವಾಗಿದೆಯೋ, ಅಂದರೆ ಸತ್ಯವಾದವುಗಳ ಕುರಿತು ಆಲೋಚಿಸಬೇಕಂತೆ. ಸುಳ್ಳುಗಳ ಕುರಿತಾಗಿ ಯೋಚಿಸುವ ಅಗತ್ಯವಿಲ್ಲ, ಅಸತ್ಯದ ಕುರಿತು ಕಳವಳಗೊಳ್ಳುವ ಅಗತ್ಯ ಕೂಡ ಇಲ್ಲ. ನಿಮಗೆ ಯಾರಾದರೂ ಒಂದು ಮಾತಂದಿದ್ದಾರೆ ಅಂದ್ಕೊಳ್ಳಿ, ಅಲ್ಲ ಸಲ್ಲದ ಮಾತಂದಿದ್ದಾರೆ ಅಂದ್ಕೊಳ್ಳಿ, ಅದರ ಕುರಿತಾಗಿಯೇ ಆಲೋಚಿಸಿಕೊಳ್ಳುತ್ತಾ, ಅವರ ಮೇಲೆ ಕೋಪ ತಂದುಕೊಳ್ಳುತ್ತಾ, ಅವರ ಮೇಲೆಯೇ ಅಸೂಯೆ ಪಡುತ್ತಾ, ತಿರುಗಿ ಮತ್ತೆ ಹೇಗೆ ಅವರಿಗೆ ಅಟ್ಯಾಕ್ ಮಾಡಬೇಕು ಎನ್ನುವಂತಹ ಆಲೋಚನೆಯಿಂದ ನಾವಿರುವಾಗ ಅವರ ಸಂಗತಿ ಏನಾಗುತ್ತೋ ಗೊತ್ತಿಲ್ಲ, ಆದರೆ ನಮ್ಮ ಹೃದಯವೇ ಹಾಳಾಗ್ಬಿಡುತ್ತೆ. ಅವರಿಗೇನಾದರೂ ಆಗದೇ ಇರಬಹುದೇನೋ, ಆದರೆ ನಮ್ಮ ಆನಂದವೆಲ್ಲ ನಾವು ಕಳ್ಕೊಳ್ತೇವೆ. ಹಾಗಾಗಿ ಯಾರೋ ಹೇಳಿರುವಂತಹ ಸುಳ್ಳುಗಳ ಕುರಿತಾಗಿ, ಅಸತ್ಯಗಳ ಕುರಿತಾಗಿ, ನಿಂದೆಗಳ ಕುರಿತಾಗಿ, ಅಪವಿತ್ರವಾದವುಗಳ ಕುರಿತಾಗಿ, ತಾತ್ಕಾಲಿಕವಾದವುಗಳ ಕುರಿತಾಗಿ ಆಲೋಚಿಸಬೇಡಿ. ಯಾವ್ಯಾವು ಸತ್ಯವಾಗಿವೆಯೋ, ಯೇಸು ಹೇಳಿದಾರಲ್ಲವೋ, ನಾನೇ ಮಾರ್ಗವೂ ಸತ್ಯವೂ ಆಗಿದ್ದೇನೆ ಎಂದು. ಯೇಸುವಿನ ಕುರಿತಾಗಿ ಆಲೋಚಿಸಿರಿ, ಆತನ ಶ್ರೇಷ್ಠತೆಯ ಕುರಿತು ಆಲೋಚಿಸಿರಿ. ಅಷ್ಟಕ್ಕೂ ನಿಮ್ಮ ದೃಷ್ಟಿಯಲ್ಲಿ ನೀವು ಯೇಸು ಕ್ರಿಸ್ತನನ್ನು ಏನು ಅಂದುಕೊಳ್ತಾ ಇದ್ದೀರಿ? ಅಷ್ಟಕ್ಕೂ ಯೇಸುವಿನ ಕುರಿತು ಬೈಬಲ್ನಲ್ಲಿ ಏನು ಹೇಳಲಾಗಿದೆ ಎಂಬುದಾಗಿ ಎಷ್ಟರ ಮಟ್ಟಿಗೆ ನೀವು ಗ್ರಹಿಸಿಕೊಂಡಿದ್ದೀರಿ?
ಆತನು ಸರ್ವಶಕ್ತನು, ಸರ್ವೋನ್ನತನು, ಆತನು ದಯೆಯುಳ್ಳಾತನಾಗಿದ್ದಾನೆ, ಪ್ರೀತಿಯುಳ್ಳಾತನಾಗಿದ್ದಾನೆ, ಕರುಣೆಯುಳ್ಳಾತನಾಗಿದ್ದಾನೆ, ಕ್ಷಮಿಸುವಾತನಾಗಿದ್ದಾನೆ, ಪರಲೋಕಕ್ಕೆ ಸೇರಿಸುವಾತನಾಗಿದ್ದಾನೆ, ರಾಜಾದಿ ರಾಜನು, ಒಡೆಯರ ಒಡೆಯನೂ ಆಗಿದ್ದಾನೆ, ಕರುಣೆಯುಳ್ಳಾತನು, ಪ್ರೀತಿಯುಳ್ಳಾತನು, ದಯೆಯುಳ್ಳಾತನೂ ಆಗಿದ್ದಾನೆ. ಸೈತಾನನ ತಲೆಯನ್ನು ಜಜ್ಜಿಸಿದಾತನು, ಸೈತಾನನ ಕ್ರಿಯೆಗಳೆಲ್ಲ ಲಯಗೊಳಿಸಲು ಬಂದಾತನಾಗಿದ್ದಾನೆ, ತನ್ನ ರಕ್ತವನ್ನು ಸುರಿಸಿ ಮರಣ ಹೊಂದಿ ತಿರುಗಿ ಎದ್ದು ಬಂದಂತಹ ಮೃತ್ಯುಂಜಯನೂ ಆಗಿದ್ದಾನೆ. ಆ ದೇವರು ಸಜೀವವುಳ್ಳ ದೇವರಾಗಿದ್ದಾರೆ. ಸರ್ವಲೋಕವೂ ಆತನ ಮುಂದೆ ನಿಲ್ಲಬೇಕೆಂದು ಪ್ರತಿಯೊಬ್ಬರೂ ನ್ಯಾಯಾಸನದ ಮುಂದೆ ನಿಂತು ತೀರ್ಪಿಗೆ ಒಳಗಾಗ್ತಾರೆಂದು, ಆತನು ನೀತಿವಂತ ನ್ಯಾಯಾಧೀಶನಾಗಿದ್ದಾನೆಂದು ಎಷ್ಟರ ಮಟ್ಟಿಗೆ ನೀವು ಆಲೋಚಿಸುವಂಥವರಾಗಿದ್ದೀರಿ? ನನಗೆ ಅನ್ಯಾಯವಾಯ್ತಲ್ಲವೇ ಎಂದು ಆಲೋಚಿಸ್ತಾ ಇದ್ದೀರಿ. ಆದರೆ ನ್ಯಾಯ ಅಧಿಪತಿಯಾಗಿರುವ ಕರ್ತನು ನಮ್ಮ ಸಂಗಡ ಇದ್ದಾರೆ. ನಮ್ಮ ಪರವಾಗಿ ಆತನು ನಮಗೆ ನ್ಯಾಯ ಒದಗಿಸಿಕೊಡುತ್ತಾನೆ ಎಂಬ ಧೈರ್ಯ ನಿಮಗಿಲ್ಲದೇ ಇರುವುದರಿಂದ ಕಳವಳಗೊಳ್ಳುತ್ತಾ ಇದ್ದೀರಿ, ಕುಗ್ಗಿ ಹೋಗ್ತಾ ಇದ್ದೀರಿ. ನೋಡಿ, ಯಾವ್ಯಾವ ಸತ್ಯ ಆಗಿವೆಯೋ, ಯಾವುದೆಲ್ಲ ಮಾನ್ಯವಾಗಿವೆಯೋ, ಮಾನ್ಯವಾದವುಗಳು ಅಂದರೆ ದಿ ಬೆಸ್ಟ್, ಶ್ರೇಷ್ಠವಾದವುಗಳು, ಶ್ರೇಷ್ಠವಾಗಿರುವಂತಹ ಆಶೀರ್ವಾದಗಳಿಗಾಗಿ ಎದುರು ನೋಡಿರಿ. ಶ್ರೇಷ್ಠವಾದವುಗಳು ಯಾವುದು ಹೇಳಿ? ಬಂಗಾರ ಅಂದ್ಕೊಳ್ತೀರಾ? ಅದೊಂದು ಯೆಲ್ಲೋ ಮೆಟಲ್ ಅಷ್ಟೇ, ಹೌದಲ್ಲವೇ? ಅದು ಕೂಡ ಒಂದು ಮೆಟಲೇ ಅಲ್ಲವೋ? ವಿಶೇಷವೇನೆಂದರೆ ಆ ಬಂಗಾರ ಅಕ್ಕಸಲಿಗನ ಕೈಯಲ್ಲಿ ಚೆನ್ನಾಗಿ ಮಣಿಯುತ್ತೆ. ಅದಕ್ಕಾಗಿಯೇ ಸ್ವಲ್ಪ ಬೆಲೆ ಅದಕ್ಕೆ ಬಂದಿದೆ. ಅದರಿಂದ ಅನೇಕ ವಿಧವಾದ ಆಭರಣಗಳನ್ನು ತಯಾರು ಮಾಡುತ್ತಾ ಇರುವುದರಿಂದ, ಅದಕ್ಕೊಂದು ಕಳೆ ಸಿಕ್ಕಿರೋದ್ರಿಂದ ಬೆಲೆ ಬಂತು. ದಟ್ಸ್ ಆಲ್ಸೋ ಎ ಮೆಟಲ್. ಬಂಗಾರ ಅಲ್ಲ ಮುಖ್ಯವಾದದ್ದು ನಮಗೆ. ಈ ಲೋಕದಲ್ಲಿನ ಆಸ್ತಿ ಪಾಸ್ತಿಗಳೆಲ್ಲ ನಮಗೆ ಮುಖ್ಯವಾದದ್ದು. ಯಾವುದೆಲ್ಲ ಮಾನ್ಯವಾಗಿವೆಯೋ, ಯಾವುದೆಲ್ಲ ಶ್ರೇಷ್ಠವಾಗಿವೆಯೋ, ಯಾವುದು ಒಳ್ಳೆಯವುಗಳಾಗಿವೆಯೋ, ಒಳ್ಳೇದಷ್ಟೇ ಅಲ್ಲ, ಒಳ್ಳೇದಕ್ಕಿಂತಲೂ ದಿ ಬೆಸ್ಟ್. ಗುಡ್ ಈಸ್ ದ ಎನಿಮಿ ಆಫ್ ಬೆಸ್ಟ್ ಅಂದಿದ್ದಾರೆ. ಗುಡ್ ಅಂದ ಕೂಡಲೇ ಸಂತೋಷಗೊಳ್ತೇವೆ, ಆದರೆ ಬೆಸ್ಟ್ ಆಗಬೇಕು. ಒಳ್ಳೆಯದಷ್ಟೇ ಅಲ್ಲ, ಉತ್ತಮವಾದದ್ದು ಅಂದರೆ ಶ್ರೇಷ್ಠವಾದದ್ದು. ನೋಡಿರಿ, ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಶ್ರೇಷ್ಠವಾಗಿವೆ ಅಂತೆ. ಈ ಮೂರರಲ್ಲಿ ಶ್ರೇಷ್ಠವಾದದ್ದೇ ಪ್ರೀತಿಯಂತೆ. ನೋಡಿ ಪ್ರಿಯರೇ, ನಮಗೆ ಶ್ರೇಷ್ಠವಾದದ್ದು ಯಾವುದಾಗಿದೆಯೋ ಅದರ ಕುರಿತಾಗಿ ಯೋಚಿಸಬೇಕು. ಯೇಸುವಿನ ಪ್ರೀತಿಯಿಂದ ಯಾರನ್ನು ಹೇಗೆ ಪ್ರೀತಿಸಿ ಸಹಿಸಿ ಕ್ಷಮಿಸಬೇಕು ಎಂದು, ಯಾರನ್ನು ಯಾವ ರೀತಿ ಆಧರಿಸಬೇಕು ಎಂಬ ಆಲೋಚನೆ ತಂದುಕೊಳ್ಬೇಕು. ನನಗೆ ಯಾರೋ ಆಧರಿಸಲಿಲ್ವಲ್ಲ ಎಂಬ ಅಸೂಯೆ ಪರಿತಾಪ ನಮಗೆ ಬರೋದಿಲ್ಲ. ಯಾವುದೆಲ್ಲ ಸತ್ಯವಾಗಿವೆಯೋ, ಮಾನ್ಯವಾಗಿವೆಯೋ, ನ್ಯಾಯವಾಗಿವೆಯೋ, ನ್ಯಾಯವಾದವುಗಳ ಕುರಿತು ಆಲೋಚಿಸಬೇಕಂತೆ. ಅನ್ಯಾಯದ ಆಲೋಚನೆಗಳಿಂದ ತುಂಬಿಕೊಳ್ತಿದ್ದಾರೆ ಮನುಷ್ಯರು. ಹೆಂಡತಿಗೆ ಮೋಸ ಮಾಡುವಂತಹ ಗಂಡನು ಅನ್ಯಾಯಸ್ಥನಾಗುತ್ತಾನಲ್ಲವೇ? ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ವಾರಸುದಾರರಾಗೋದಿಲ್ಲ ಎಂದು ವಾಕ್ಯ ಹೇಳುತ್ತೆ. ವ್ಯಾಪಾರದ ವಿಷಯದಲ್ಲಿಯೋ, ದುಡ್ಡಿನ ವಿಷಯದಲ್ಲಿಯೋ ಅನ್ಯಾಯಗಾರರು ಅಂದುಕೊಳ್ತಾರೆ. ಆದರೆ ಒಡಂಬಡಿಕೆ ಮಾಡಿಕೊಂಡಿರುವ ಗಂಡನಿಗಾಗಲಿ ಹೆಂಡತಿಗಾಗಲಿ ಒಬ್ಬ ವ್ಯಕ್ತಿ ಮೋಸ ಮಾಡುತ್ತಿರುವಾಗ ಅವರಿಗೆ ಗೊತ್ತಾಗದಂತೆ ಅಪವಿತ್ರವಾದ ಕಾರ್ಯಗಳಿಗೂ ಮೋಸಕರವಾದ ಕಾರ್ಯಗಳಿಗೂ ಅವಕಾಶ ಕೊಟ್ಟಾಗ ಅವರು ತಮ್ಮ ಜೀವಿತಗಳನ್ನು, ತಮ್ಮ ಪರಿಶುದ್ಧತೆಯನ್ನು ಅವರು ಕಳೆದುಕೊಳ್ಳುವಂಥವರಾಗಿರ್ತಾರೆ. ಯಾವುದೆಲ್ಲ ನ್ಯಾಯವಾಗಿವೆಯೋ ಅಂದರೆ ನ್ಯಾಯವಾದವುಗಳು, ನೀವು ನಿಮ್ಮ ಗಂಡನಿಗೂ ಹೆಂಡತಿಗೂ ಕಟ್ಟುಪಾಡಾಗಿರೋದು ನ್ಯಾಯವಾಗಿದೆ. ಒಬ್ಬರಿಗೊಬ್ಬರು ಮೋಸ ಮಾಡಿಕೊಳ್ಳುವವರಾಗಿರಬಾರದು. ಒಂದು ಕೈ ಇನ್ನೊಂದು ಕೈಗೆ ಮೋಸ ಮಾಡ್ಲಿಕ್ಕಾಗುತ್ತಾ? ಕಣ್ಣು ಇನ್ನೊಂದು ಕಣ್ಣಿಗೆ ಮೋಸ ಮಾಡ್ಲಿಕ್ಕಾಗುತ್ತಾ? ಒಂದು ಕಿವಿಯಿಂದ ಒಂದು ಮಾತು, ಇನ್ನೊಂದು ಕಿವಿಯಿಂದ ಇನ್ನೊಂದು ಮಾತು ಕೇಳಲಿಕ್ಕಾಗುತ್ತಾ? ಒಂದು ಕಣ್ಣಿನಿಂದ ಒಂದನ್ನು, ಇನ್ನೊಂದು ಕಣ್ಣಿನಿಂದ ಇನ್ನೊಂದು ನೋಡ್ಲಿಕ್ಕಾಗುತ್ತಾ? ಎರಡನ್ನೂ ಕಾನ್ಸಂಟ್ರೇಟ್ ಮಾಡುವಾಗಲೇ ಏನಾದರೂ ನೋಡಬಲ್ಲೆವು ಅಥವಾ ಕೇಳಬಲ್ಲೆವು. ಹಾಗೆ ಗಂಡ ಹೆಂಡತಿಯರ ವಿಷಯದಲ್ಲಿ ವಾಕ್ಯ ಹೇಳ್ತದೆ, ಪುರುಷ ತಂದೆ ತಾಯಿಗಳನ್ನು ಬಿಟ್ಟು ಹೆಂಡತಿಯನ್ನು ಸೇರುವನು, ಅವರು ಒಂದೇ ದೇಹವಾಗಿರುವರು. ಏಕ ಮನಸ್ಸಿಲ್ಲದವರಾಗಿ ಒಬ್ಬರಿಗೊಬ್ಬರು ಮೋಸ ಮಾಡಿಕೊಳ್ಳುವವರಾಗಿರುವುದರಿಂದಲೇ ಈ ದಿನ ಕುಟುಂಬಗಳು ಒಡೆದು ಹೋಗ್ತಿವೆ. ನಿಮ್ಮ ಆಲೋಚನೆ ಅಷ್ಟಕ್ಕೂ ನನ್ನ ಹೆಂಡತಿಗೆ ಹೇಗೆ ಮೋಸ ಮಾಡಬೇಕು, ನನ್ನ ಗಂಡನಿಗೆ ಹೇಗೆ ಮೋಸ ಮಾಡಬೇಕು ಎಂಬ ಆಲೋಚನೆ ಇಟ್ಕೊಳ್ಬಾರ್ದು. ಹೇಗೆ ನಂಬಿಗಸ್ತರಾಗಿರಬೇಕು, ದೇವರಿಗೆ ಹೇಗೆ ನಂಬಿಗಸ್ತರಾಗಿರಬೇಕು, ನ್ಯಾಯ ಹೇಗೆ ಅನುಸರಿಸಬೇಕೆಂದು ಯೋಚಿಸಬೇಕು. ಅನ್ಯಾಯ ನಾನು ಮಾಡೋದಿಲ್ಲ ಎಂದು ನ್ಯಾಯವಾದವುಗಳ ಮೇಲೆ ನಾವು ಆಲೋಚನೆ ಇಡಬೇಕು. ಯಾವ್ಯಾವು ಪವಿತ್ರವಾಗಿವೆಯೋ. ಈ ದಿನ ಬಹಳಷ್ಟು ಜನ ಅಪವಿತ್ರವಾದ ದೃಶ್ಯಗಳನ್ನು ನೋಡಿ, ಅಪವಿತ್ರವಾದ ವಿಷಯಗಳನ್ನು ಕೇಳಿ ಅವುಗಳನ್ನೇ ಮನಸ್ಸಲ್ಲಿ ಮೇಲಿಂದ ಮೇಲೆ ಆಲೋಚಿಸುತ್ತಾ ಧ್ಯಾನಿಸುತ್ತಿದ್ದಾರೆ. ಅದಕ್ಕಾಗಿಯೇ ಭಯಂಕರವಾದ ಅಪವಿತ್ರತೆಯೊಳಗೆ ಬಿದ್ದು ಹೋಗ್ತಿದ್ದಾರೆ, ಅವಿಶ್ವಾಸಿಗಳಾಗಿ ಮಾರ್ಪಡ್ತಿದ್ದಾರೆ. ನಿಮ್ಮ ಮನಸ್ಸಿನೊಳಗೆ
ಅಪವಿತ್ರವಾದ ಕಾರ್ಯಗಳನ್ನು ಬರಗೊಡಿಸಬೇಡಿ. ಅಪವಿತ್ರ ನೋಟ ಬರಗೊಡಿಸಬೇಡಿ. ಮೋಹದಿಂದ ನೋಡುವವನು ಆಗಲೇ ತನ್ನ ಹೃದಯದಲ್ಲಿ ವ್ಯಭಿಚಾರ ಮಾಡಿದವನಾಗಿರುತ್ತಾನೆಂದು ಯೇಸು ಹೇಳಿದಾರಲ್ಲವೇ? ಅಪವಿತ್ರವಾದ ನೋಟಗಳು, ಅಪವಿತ್ರವಾದ ಮಾತುಗಳು ಮೂಡಿ ಬರುವುದಕ್ಕೆ ಕಾರಣ ನಮ್ಮ ಮನಸ್ಸಿನೊಳಗೆ ಅಪವಿತ್ರವಾದ ಆಲೋಚನೆಗಳಿರೋದ್ರಿಂದ. ದೇವರೇ, ಈ ದಿನವೆಲ್ಲ ನಿಮ್ಮ ಆಲೋಚನೆಯಿಂದ ನನ್ನನ್ನು ತುಂಬಿಸಿರಿ. ಯಾವುದು ನ್ಯಾಯವಾಗಿದೆಯೋ ಅದನ್ನೇ ಮಾಡುವುದಕ್ಕಾಗಿ ಆಲೋಚಿಸುವುದಕ್ಕಾಗಿ, ಪವಿತ್ರವಾದದ್ದು ಯಾವುದೋ ಅದನ್ನೇ ಅನುಸರಿಸುವುದಕ್ಕಾಗಿ, ಮಾನ್ಯವಾದದ್ದು ಯಾವುದೋ ಅದರ ಕುರಿತಾಗಿಯೇ ಧ್ಯಾನಿಸುವುದಕ್ಕಾಗಿ ಅಥವಾ ಯೋಚನೆ ಮಾಡುವುದಕ್ಕಾಗಿ, ಸತ್ಯವಾದದ್ದು ಯಾವುದೋ ಅಂತಹ ಸತ್ಯವನ್ನು ಅನುಸರಿಸುವುದಕ್ಕಾಗಿ ನನಗೆ ಕೃಪೆ ತೋರಿಸಿರಿ ಎಂದು ನಾವು ದೇವರಿಗೆ ಬೇಡಿಕೊಳ್ಳಬೇಕು. ಮುಂದೆ ಹೇಳುತ್ತೆ ರಮ್ಯವಾದವುಗಳ ಕುರಿತಾಗಿ. ರಮ್ಯವಾದವುಗಳಂದರೆ ನೋಡಲು ಅಶಕ್ಯವಾದವುಗಳು. ನೋಡಿ, ರಮ್ಯವಾಗಿರುವವುಗಳು ಅನ್ನುವಾಗ ಎಲೆಕ್ಟ್ರಿಕ್ ಲೈಟ್ಸ್ಗಳಿಂದ, ಕಲರ್ ಬಲ್ಬ್ಸ್ಗಳಿಂದ ಬರುವ ಜಿಮಿಕ್ಸು ಬಹಳಷ್ಟು ಜನರಿಗೆ ಆಕರ್ಷಣೆಯನ್ನು ಉಂಟು ಮಾಡುತ್ತಿವೆ. ಆದರೆ ಅವೆಲ್ಲ ಆರ್ಟಿಫಿಷಿಯಲ್ ಆಗಿವೆ. ಯಾವುದೆಲ್ಲ ರಮ್ಯವಾಗಿವೆಯೋ ಅಂದರೆ ನೋಡಿ ಯೋಚಿಸಿ ಆಲೋಚಿಸಬಹುದಾದಂಥವುಗಳು. ನೋಡಿ, ನಮಗೆ ದೇವರ ಸೃಷ್ಟಿ ನೋಡುವುದಕ್ಕಾಗಿಯೇ ಸಮಯ ಸಾಕಾಗದೇ ಇರುವುದರಿಂದ ನಾವು ದೇವರ ಶ್ರೇಷ್ಠತೆಯಾಗಲಿ ನಮ್ಮ ಜೀವಿತಕ್ಕೆ ಆದರಣೆಯಾಗಲಿ ನಮಗೆ ದೊರಕುತ್ತಾ ಇಲ್ಲ ಅಂತೆ. ಹೊರಗಡೆ ಹೋಗಿ ನೋಡಿರಿ, ಆಕಾಶದ ಮೇಘಗಳನ್ನು ನೋಡಿರಿ. ಇತ್ತೀಚೆಗೆ ಫ್ಲೈಟ್ನಲ್ಲಿ ಬರ್ತಿರುವಾಗ, ಆ ಕ್ಲೌಡಿ ವೆದರ್ನಲ್ಲಿ ಬರ್ತಿರುವಾಗ ಕಿಟಕಿಯಿಂದ ಹೊರಗೆ ನೋಡಿದಾಗ ಆ ಮೇಘಗಳೆಲ್ಲ ಎಷ್ಟೋ ಅಂದವಾಗಿದ್ವು, ಎಷ್ಟೋ ಚೆನ್ನಾಗಿ ಹೊಳೆಯುತ್ತಾ ಇದ್ವು ಸೂರ್ಯಕಿರಣದಿಂದ. ಎಷ್ಟೋ ಚೆನ್ನಾಗಿ ಅವು ಹಾದು ಹೋಗ್ತಾ ಇದ್ವು, ಒಂದರ ಹಿಂದೆ ಒಂದು ಅವು ಟ್ರಾವೆಲ್ ಮಾಡ್ತಾ ಇದ್ವು. ಅವು ಒಂಥರ ಸಿಲ್ವರ್ ಹಾಗೆ ಶೈನ್ ಆಗ್ತಾ ಇದ್ವು. ಎಷ್ಟು ಚೆನ್ನಾಗಿ ದೇವರು ಸೃಷ್ಟಿಸಿದ್ದಾರೆ ನೋಡಿ. ದೂರದಲ್ಲಿರುವವುಗಳು ನೀಲಿ ಬಣ್ಣದಲ್ಲಿ ಕಾಣಿಸ್ತಾ ಇದ್ವು. ಮೇಘಗಳನ್ನು ನೋಡುವಾಗ ಆ ಮೇಘರೂಢನಾಗಿ ಬರುವ ದೇವರು ಎಷ್ಟು ಶ್ರೇಷ್ಠನಾಗಿರ್ಬೋದು ಯೋಚಿಸಿ. ನಮ್ಮ ಮೇಲೆ ಇರುವ ಆಕಾಶ ಎಷ್ಟು ಉನ್ನತವಾಗಿದೆ ಎಂದು ನಾವು ಗ್ರಹಿಸಿಕೊಂಡಿರಬೇಕು. ರಮ್ಯವಾದವುಗಳು ಅಂದರೆ ದೇವರು ಉಂಟು ಮಾಡಿದ ಸೃಷ್ಟಿಯಲ್ಲಿ ಆನಂದಿಸಬೇಕು. ಎಷ್ಟೋ ವಿಧವಾದ ಫಲಗಳು, ಎಷ್ಟೋ ವಿಧವಾದ ಪುಷ್ಪಗಳು, ಎಷ್ಟು ಚೆನ್ನಾಗಿ ಪ್ರಕೃತಿಯನ್ನು ದೇವರು ಉಂಟು ಮಾಡಿದ್ದಾರೆ ನೋಡಿ. ಅದನ್ನು ನೋಡಿ ಆ ಸೃಷ್ಟಿಕರ್ತನನ್ನು ಸ್ತುತಿಸಬೇಕು. ಈ ದಿನ ಬಹಳಷ್ಟು ಜನ ಪ್ರಕೃತಿಯನ್ನೇ ಪೂಜಿಸುತ್ತಿದ್ದಾರೆ. ಪ್ರಕೃತಿ ದೇವರ ಸೃಷ್ಟಿಯಾಗಿದೆ. ಅದು ಸೃಷ್ಟಿಸಲ್ಪಟ್ಟದ್ದು ನಮಗಾಗಿ, ತನ್ನ ಆಕಾರದಲ್ಲಿ, ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಲ್ಪಟ್ಟ ಮಾನವರಿಗಾಗಿ ಆತನು ಈ ಸಮಸ್ತ ಪ್ರಕೃತಿಯನ್ನು ಉಂಟು ಮಾಡಿದ್ದಾರೆ. ಅದಕ್ಕೆ ಆತನಿಗೆ ಘನತೆ ಮಹಿಮೆಯನ್ನು ನಾವು ಸಲ್ಲಿಸುವವರಾಗಿರಬೇಕು. ಯಾವುದೆಲ್ಲ ರಮ್ಯವಾಗಿವೆಯೋ, ಯಾವುದೆಲ್ಲ ಖ್ಯಾತಿಯುಳ್ಳವುಗಳಾಗಿವೆಯೋ, ಏನಂತೆ ಖ್ಯಾತಿಯುಳ್ಳವು, ಅದರ ಮೇಲೆಯೇ ಧ್ಯಾನವಿಡಿರಿ. ಖ್ಯಾತಿಯನ್ನುಂಟು ಮಾಡುವಂಥವುಗಳು. ನಿಮಗೆ ಈ ಖ್ಯಾತಿ ಅಂದರೆ ಏನು ಗೊತ್ತಾ? ಖ್ಯಾತಿಯ ಬಗ್ಗೆ ಹೇಳ್ತೇನೆ ಕೇಳಿ. ನಿಮಗೆ ಒಳ್ಳೆ ಹೆಸರು ತಂದು ಕೊಡುವಂಥವುಗಳು, ಸಿಂಪಲ್ ಆಗಿ ಹೇಳಬೇಕಾದ್ರೆ ನಿಮಗೆ ಉಪಯೋಗವಾದವುಗಳು, ನಿಮಗೆ ಪ್ರಯೋಜನಕರವಾದವುಗಳು, ಅವುಗಳ ವಿಷಯದಲ್ಲಿಯೇ ಧ್ಯಾನವಿಡಿರಿ. ಬೆಳಿಗ್ಗೆ ಎದ್ದಂದಿನಿಂದ ಅನವಶ್ಯಕವಾದ ವಿಷಯಗಳನ್ನು ಯೋಚಿಸಿ ಅದ್ಭುತವಾದ ವಿಷಯಗಳನ್ನು ತಳ್ಳಿ ಹಾಕಿರುವುದರಿಂದಲೇ ಜೀವಿತದಲ್ಲಿ ಒಂದು ವಿಧವಾಗಿ ಬೇಸರಗೊಂಡು ಕುಗ್ಗಿ ಹೋಗಿ ನಿರುತ್ಸಾಹದಿಂದ ತುಂಬಿಕೊಂಡು ಏನು ಮಾಡಲಾರದವರಾಗಿ, ಏನು ಸಾಧಿಸಲಾರದವರಾಗಿ ಉಳ್ಕೊಳ್ತಾ ಇದ್ದೀರಿ. ಬೆಳಗ್ಗೆ ಎದ್ದ ಕೂಡಲೇ ಮೊಳಕಾಲೂರಿ ಬೈಬಲ್ ಓದಿರಿ. ಆಗ ದೇವರ ಯೋಚನೆಗಳಿಂದ ನೀವು ತುಂಬಲ್ಪಡ್ತೀರಿ. ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಿರಿ. ದೇವರ ಯೋಚನೆಗಳು ಎಷ್ಟು ದೊಡ್ಡವುಗಳಾಗಿವೆಯೋ ಅವುಗಳ ವಿವರಣೆ ಪ್ರಾರ್ಥನೆಯಲ್ಲಿರುವಂತಹ ಬೈಬಲ್ ಬರೆದಿರುವ ಗ್ರಂಥಕರ್ತನು ಯಾರು ಹೇಳಿ? 40 ಮಂದಿ ಗ್ರಂಥಕರ್ತರಾಗಿದ್ದಾರೆ. 1600 ವರ್ಷಗಳ ಕಾಲದಲ್ಲಿ 3 ಭಾಷೆಯಲ್ಲಿ ಬರೆದಿದ್ದಾರೆ. ಆದರೆ ಇವರೆಲ್ಲರೂ ಪವಿತ್ರಾತ್ಮನಿಂದ ಪ್ರೇರಣೆಯನ್ನು ಹೊಂದಿ ಪ್ರೇರೇಪಿಸಲ್ಪಟ್ಟು ಬರೆದಿದ್ದಾರೆ. ಆದರೆ ಈ ಪರಿಶುದ್ಧ ಸತ್ಯವೇದದ ಗ್ರಂಥಕರ್ತನಾಗಿರುವ ಪವಿತ್ರಾತ್ಮ ದೇವರು ವಿವರಿಸುವ ಹಾಗೆ ನಾವು ಮೊಳಕಾಲೂರಿ ಪ್ರಾರ್ಥಿಸುವುದರ ಮೂಲಕ ದೇವರ ದೊಡ್ಡ ದೊಡ್ಡ ಯೋಚನೆಗಳಿಂದ ತುಂಬಲ್ಪಡುತ್ತೇವೆ. ಯು ಸ್ಟಾರ್ಟ್ ಯುವರ್ ಡೇ. ನೀವು ನಿಮ್ಮ ದಿನವನ್ನು ಫುಲ್ಲಾಗಿ ದೇವರ ಆಲೋಚನೆಯಿಂದ, ದೇವರ ಪ್ರಣಾಳಿಕೆಗಳಿಂದ ತುಂಬಿಸಿಕೊಂಡವರಾಗಿ ನೀವು ನಿಮ್ಮ ದಿನವನ್ನು ಪ್ರಾರಂಭಿಸಿ ನೋಡಿ. ದಿನಾವಿಡೀ ನೀವು ಎಷ್ಟು ಉಲ್ಲಾಸಕರವಾಗಿರ್ತೀರಿ ಎಂದು, ಎಷ್ಟು ಆನಂದಕರವಾಗಿರ್ತೀರಿ, ಯಾವ ರೀತಿ ನೀವು ಮಾಡುವ ಕೆಲಸವೆಲ್ಲ ಸಫಲಗೊಳ್ಳುತ್ತದೆ ಎಂದು ಎಷ್ಟರ ಮಟ್ಟಿಗೆ ನಿಮಗೆ ಗೊತ್ತಾಗಲಾರದ ಹಾಗೆ ಅನೇಕರ ಮೇಲೆ ನೀವು ಪ್ರಭಾವ ಬೀರುವವರಾಗಿರುತ್ತೀರಿ ಅನ್ನುವಂಥದ್ದನ್ನು ಅನುಭವಪೂರ್ವಕವಾಗಿ ತಿಳಿದುಕೊಳ್ಳಬಹುದು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಮಗೆ ಆಲೋಚಿಸುವ ಶಕ್ತಿಯನ್ನು ಕೊಟ್ಟಿದ್ದಾರೆ. ಮಾನವನ ಆಲೋಚನೆಗಳು ಕೆಟ್ಟು ಹೋಗಿವೆ. ಆದರೆ ನಾವು ದೇವರ ಆಲೋಚನೆಗಳಿಂದ ತುಂಬಲ್ಪಡುವಾಗ ಆ ದೇವರ ಸಾರೂಪ್ಯವನ್ನು ನಮ್ಮ ಜೀವಿತದ ಮೂಲಕ ಈ ಲೋಕಕ್ಕೆ ತೋರಿಸಿಕೊಡಬಹುದು. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಕಾರ್ಯಕ್ರಮ ವೀಕ್ಷಿಸ್ತಿದ್ದಾರೋ ಅವರೆಲ್ಲರ ಹೃದಯದಲ್ಲಿ ನೀವು ನಿಮ್ಮ ಕಾರ್ಯವನ್ನು ಮಾಡಿರಿ. ನಿರುತ್ಸಾಹದ ಯೋಚನೆಗಳಿಂದ, ಅಸೂಯದ ಯೋಚನೆಗಳಿಂದ, ಕೋಪದ ಯೋಚನೆಗಳಿಂದ,
ಪಾಪದ ಯೋಚನೆಗಳಿಂದ ನಮ್ಮನ್ನು ಬಿಡಿಸಿ ಉನ್ನತವಾದ ನಿಮ್ಮ ಆಲೋಚನೆಗಳಿಂದ ತುಂಬಲ್ಪಟ್ಟವರಾಗಿ ನಿಮಗೋಸ್ಕರ ಜೀವಿಸುವುದಕ್ಕಾಗಿ ನಿಮ್ಮ ಪ್ರಣಾಳಿಕೆಗಳು ನೆರವೇರುವ ಹಾಗೆ ನಮ್ಮನ್ನು ನಾವೇ ನಿಮಗೆ ಅರ್ಪಿಸಿಕೊಡುವ ಹಾಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾದ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಇದನ್ನು ಶೇರ್ ಮಾಡಿರಿ, ಲೈಕ್ ಬಟನ್ ಅನ್ನು ಒತ್ತಿರಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ರೆ ಈ ಚಾನಲ್ ಅನ್ನು ಇವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಕ್ಲುಪ್ತವಾಗಿ ನಿಮ್ಮ ಮನವಿಗಳೆಲ್ಲ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಹಾಗಾಗಿ ಪ್ರತಿದಿನ ಪ್ರತಿಯೊಬ್ಬರು ತಪ್ಪದೇ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ, ಅಂದರೆ ಲೈವ್ ಕಾರ್ಯಕ್ರಮದಲ್ಲಿ ಕೂಡ ನೀವು ಪಾಲ್ಗೊಂಡು ಕರ್ತನ ನಾಮ ಮಹಿಮೆ ಪಡಿಸಿರಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು.